ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ರಾತ್ರಿ ಹೊತ್ತು ಸಿಟಿ ಸೌಂಡ್ ಕೇಳಿದ್ರೆ ಏನೋ ನೆಮ್ಮದಿ ಅಂತ ಹೇಳೋ ಜನ ಸಾಕಷ್ಟಿದ್ದಾರೆ. ಅದು ಗೂರ್ಖಾಗಳ ಸಿಟಿ. ಅವರು ರಾತ್ರಿಯೆಲ್ಲ ಎಚ್ಚರ ಇದ್ದು ಕಳ್ಳರಿಂದ ಕಾಪಾಡ್ತಾರೆ ಅನ್ನೋ ನಂಬಿಕೆ ಜನರದ್ದು. ಪೊಲೀಸರಿಗಿಂತ ಜಾಸ್ತಿ ನಂಬಿಕೆ ಈ ಗೂರ್ಖಾಗಳ ಮೇಲೆ, ಅವರ ರಾತ್ರಿಯ ಸಿಟಿಯ ಮೇಲೆ. ಆದರೆ ಅವರು ಜನರ ನಂಬಿಕೆಯನ್ನೇ ದುರುಪಯೋಗ ಪಡಿಸ್ಕೊಂಡು ಕೋಟಿ ಕೋಟಿ ಎಣಿಸಿ ಕಾಲ್ ಕೀಳೋ ಪ್ಲ್ಯಾನ್ ಮಾಡಿದ್ರು. ಎಲ್ಲ ಸಲೀಸಾಗಿ ನಡೆದಿತ್ತು. ಲಕ್ಕು ಅವರ ಪರವಾಗಿದ್ದು ಬಿಟ್ಟಿದ್ರೆ ಲಗಾಮು ಪೊಲೀಸರ ಕೈಗೆ ಸಿಗ್ತಾನೆ ಇರಲಿಲ್ಲ. ಕಟ್ಟ ಕಡೆ ಗಳಿಗೆಯಲ್ಲಿ ದೇಶದ ಗಡಿ ದಾಟೋ ತಯಾರಿಯಲ್ಲಿದ್ದ ಮಾಲು ಮತ್ತೆ ಮನೆ ಸೇರ್ತಾ ಇರಲಿಲ್ಲ. ಪೊಲೀಸರಿಗೆ ಸಿಕ್ಕ ಒಂದೇ ಒಂದು ಸಣ್ಣ ಕ್ಲೂ, ಬರೋಬ್ಬರಿ 11 ಜನರನ್ನ ಸರಳುಗಳ ಹಿಂದೆ ದಬ್ಬಿದ ಸ್ಟೋರಿ ಇದೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಇವತ್ತು ಪೊಲೀಸರ ಹಿಂದೆ ತಲೆ ತಗ್ಗಿಸಿಕೊಂಡು ಬಂದು ಸಾಲಾಗಿ ಕೂತಿರೋ ಹುಡುಗರನ್ನ ನೋಡಿ ಚಿತ್ರದುರ್ಗದ ಜನರಿಗೆ ಶಾಕ್ ಆಗಿರುತ್ತೆ. ಮನೆ ಕಾಯೋದಕ್ಕೆ ಕಳ್ಳನ್ನ ಇಟ್ಕೊಂಡಿದ್ವಿ ಅನ್ನೋದು ಗೊತ್ತಾದ್ರೆ ಯಾರಿಗ ಆಘಾತ ಆಗಲ್ಲ? ಪಾಪ, ಅಲ್ಲಿಯ ಜನ ರಾತ್ರಿ ಹೊತ್ತು ನೆಮ್ಮದಿಯಿಂದ ಕಣ್ಣು ಮುಚ್ಚುತ್ತಾ ಇದ್ದಿದ್ದು ಇವರನ್ನ ನಂಬ್ಕೊಂಡು. ಅವರು ಅಷ್ಟೇ, ನಡು ರಾತ್ರಿಲಿ ನಿಯತ್ತಿನಿಂದ ಸೀಟಿ ಊದಿ ನಾವಿದ್ದೇವೆ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸಿಕೊಡ್ತಾ ಇದ್ರು. ರಕ್ಷಣೆ ನಮ್ಮ ಹೊಣೆ ಅಂತಂದು ತಿಂಗಳಾದ್ರೆ ಕಾಣಿಸ್ತಾ ಇದ್ರು. ಇವರಿಗೆ ಕಾಸು ಕೊಡೋದಕ್ಕೆ ಜನ ಕೂಡ ಬೇಜಾರು ಮಾಡಿರ್ಲಿಲ್ಲ. ಹೀಗೆ ಎಲ್ಲರ ನಂಬಿಕೆ ಗಳಿಸಿ ನುಣ್ಣಗೆ ಬೋಳಿಸೋ ಕೆಲಸಕ್ಕೆ ಕೈ ಹಾಕಿದ ಇವರು ನೇಪಾಳಿ ಗೂರ್ಖಾಗಳು. ಇವ್ರ ಹತ್ರ ಈಗ ಪೊಲೀಸರಿಗೆ ಸಿಕ್ಕಿರೋದು ಕೋಟಿಗೂ ಮೀರಿದ ಮಾಲು. ಇದು 3 ಕೆಜಿಯಿಂದ 3 ಕೆಜಿಗಿಂತ ಹೆಚ್ಚು ಬಂಗಾರ, ಗೋಲ್ಡ್, ಮತ್ತೆ 18 ಕೆಜಿ ಈ ಬಳ್ಳಿ ಅಂದ್ರೆ ಸಿಲ್ವರ್ ಇಲ್ಲಿ ನಮ್ಮ ಮುಂದೆ ಇದೆ. ಈ ಅಷ್ಟು ಮಾಲನ್ನ ಯಥಾವತ್ತಾಗಿ ವಶಪಡಿಸಿಕೊಳ್ಳೋದು ಅಷ್ಟು ಈಸಿ ಅಲ್ಲ. ಘಟನೆ ನಡೆದು ಕೆಲವೇ ಗಂಟೆಗಳಲ್ಲಿ ಕಾರ್ಯಾಚರಣೆ ನಡೆದು ಮಾಲನ್ನ ವಶಪಡಿಸಿಕೊಂಡ್ರೆ ಪೊಲೀಸರಿಗೆ ಭೇಷ್ ಅನ್ನಲೇಬೇಕಾಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಮಾಲು ಯಥಾವತ್ತಾಗಿ ಸಿಕ್ಕಿರೋದು ಇದೇ ಹುಡುಗರಿಂದ. ಇವರು ಕದ್ದ ಮಾಲನ್ನ ಇಲ್ಲೇ ಕರಗಿಸೋ ಗೋಜಿಗೆ ಹೋಗಿಲ್ಲ. ಕೋಟೆಯ ನಾಡಿನಿಂದ ಕಾಲ್ಕಿತ್ತು ನೇಪಾಳದ ಗಡಿ ದಾಟಿದ ಮೇಲೆ ಮೂಟೆ ಬಿಚ್ಚೋ ನಿರ್ಧಾರ ಮಾಡಿದ್ರು. ಹಂಗಾಗಿ ಕದ್ದ ಸಂಪೂರ್ಣ ಮಾಲಿನ ಸಮೇತ ಪೊಲೀಸರ ಕೈಗೆ ಸಿಕ್ಕಿದ್ದಾರೆ. ಖಾಕಿಗಳು ಈ ಕಳ್ಳರ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿರೋದು ಅಷ್ಟು ಈಸಿ ಆಗಲ್ಲ. ಅದು ನಿಜಕ್ಕೂ ಗ್ರೇಟ್ ಇನ್ವೆಸ್ಟಿಗೇಷನ್. ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ತಲೆ ಹೇಗೆಲ್ಲ ಓಡುತ್ತೆ, ಅವರೆಷ್ಟು ಸೂಕ್ಷ್ಮ ಮತಿಗಳಾಗಿರ್ತಾರೆ ಅನ್ನೋದನ್ನ ತೋರಿಸಿಕೊಟ್ಟಿರೋ ಕೇಸ್ ಇದು. ರಿಕವರೀಸ್ ಬಹಳ ಕಡಿಮೆ ಆಗಿತ್ತು. ಬೇರೆ ಬೇರೆ ಕಾರಣಗಳಿಂದ ರಿಕವರಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸಾಮಾನ್ಯವಾಗಿ ಒಂದು ಕರ್ತನ ಆದ್ಮೇಲೆ ಜನರಿಗೆ ಆತರ ನಮ್ಮ ಕೇಸ್ ಪತ್ತೆ ಆಗುತ್ತೋ ಇಲ್ವಾ ಅಂತ ಆತರ ಮನೋಭಾವ ಇರುತ್ತದೆ. ಆದರೂ ಇವತ್ತು ಚಿತ್ರದುರ್ಗ ಪೊಲೀಸವರು ಯಾವ ಥರ ಕೆಲಸ ಮಾಡಿದ್ದಾರೆ ಅದನ್ನು ನೋಡಿದರೆ ಪೊಲೀಸವರು ನಿಷ್ಠೆಯಿಂದ ಮತ್ತೆ ಎಲ್ಲ ಅಪ್ಲಿಕೇಶನ್ ಮೈಂಡನ್ನು ಕರೆಕ್ಟಾಗಿ ಮಾಡಿದರೆ ಕೇಸ್ಗಳನ್ನು ಪತ್ತೆ ಮಾಡಲಿ ಸಾಧ್ಯತೆ ಅಂತ ಹೇಳ್ಬೋದು. ಅಸಾಧ್ಯ ಅನ್ನೋದು ಯಾವುದೂ ಇಲ್ವೇನೋ. IG ಸಾಹೇಬ್ರು ಹೇಳಿದ ಹಾಗೆ ಕೆಲಸ ಮಾಡೋ ಮನಸ್ಸಿರಬೇಕು ಅಷ್ಟೇ. ಅಲ್ಲಿ ದುರ್ಗದ ಪೊಲೀಸರಿಗೆ ಕೆಲಸ ಮಾಡದೆ ವಿಧಿ ಇರಲಿಲ್ಲ. ಕಳೆದ 4 ತಿಂಗಳಿಂದ ಮನೆಗಳ್ಳರ ಹಾವಳಿ ಹೆಚ್ಚಾಗೋಗಿತ್ತು. ಒಂದೇ ಒಂದು ದಿನ ಮನೆ ಬಿಟ್ಟು ಹೋದ್ರೂ ಬರೋ ಹೊತ್ತಿಗೆ ಅದು ಖಾಲಿಯಾಗಿರ್ತಾ ಇತ್ತು. ಆ ಬಗ್ಗೆ ಪೊಲೀಸರಲ್ಲಿ ದೂರು. ಅವರು ಅದೇ ಹಳೇ ಸ್ಟೈಲಲ್ಲಿ ಇನ್ವೆಸ್ಟಿಗೇಷನ್ ನಡೆಸಿ ಆದಷ್ಟು ಬೇಗ ಕಳ್ಳರನ್ನ ಪತ್ತೆ ಮಾಡ್ತೀವಿ ಅನ್ನೋ ಸಮಜಾಯಿಷಿ ನೀಡಿದ್ರು. ಬೆಳಿಗ್ಗೆ ಬಂದಿದ್ರು ಅವರು. ಬಂದಿದ್ರೆ ಅದೇ ಕೆಲಸದವ್ರಿಗೆ ಕೀ ಕೊಟ್ಬಿಟ್ಟು ಬಂದಿದ್ರು ಅವರು.
ಹೊರಗಡೆ ಗೇಟಿಂದು. ಅಷ್ಟರೊಳಗೆ ರಾತ್ರಿ ಅವ್ರು ನೆಕ್ಸ್ಟ್ ಡೇ ಬರಬೇಕಾಗಿತ್ತು. ಬರೋಷ್ಟೊಳಗಡೆ ಇದೆಲ್ಲ ಕಳ್ತನ ಆಗ್ಬಿಟ್ಟು ಬೆಳಗ್ಗೆ ಅವರು ಸರ್ವೆಂಟ್ ಬಂದ್ಬಿಟ್ಟು ಇನ್ಫಾರ್ಮ್ ಮಾಡಿದರು. ಸೊ ನಾವು ಇಮಿಡಿಯೇಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ರಿಲೇಷನ್ ಒಬ್ಬರು ಸೂರ್ಯನಾರಾಯಣ ಅಂತಿದ್ದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ ಇಮಿಡಿಯೇಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡಿದಾಗ ಇಮಿಡಿಯೇಟಾಗಿ ಅವ್ರು ಅಟೆಂಡ್ ಮಾಡಿಬಿಟ್ಟು ಬಂದ್ಬಿಟ್ಟು ಕಳ್ಕೊಂಡವರಿಗೇನೋ ಪೊಲೀಸರು ಭರವಸೆ ಕೊಟ್ಟಾಗಿತ್ತು. ಆದರೆ ಏನು ಆಕ್ಷನ್ ತಗೊಳ್ಳೋದು, ಹೇಗೆ ತಗೊಳ್ಳೋದು ದಾರಿ ಕಾಣದೆ ಒದ್ದಾಡಿ ಹೋಗಿತ್ತು ಇಲಾಖೆ. ಎಲ್ಲೆಲ್ಲೂ ಪೊಲೀಸರ ತನಿಖೆಗೆ ಸಹಾಯವಾಗೋ ಕ್ಲೂನ ಕಳ್ಳರು ಬಿಟ್ಟಿರಲಿಲ್ಲ. ತಿಂಗಳುಗಳ ಕಾಲ ರಾತ್ರಿಯೆಲ್ಲ ಗಸ್ತು ತಿರುಗಿದ್ರು ಒಬ್ಬ ಮನುಷ್ಯನ ಮೇಲೆ ಅನುಮಾನ ಬರಲಿಲ್ಲ. ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತಿದ್ದಾಗಲೇ ಇನ್ನೊಂದು ಮನೆ ಖಾಲಿ ಆಗ್ಬಿಡ್ತು. 14 ತಾರೀಕು ಚಿತ್ರದುರ್ಗದಲ್ಲಿ ಒಂದು ಮನೆಯಲ್ಲಿ ಕಳ್ತನ ಆಗಿತ್ತು. ಆ ಮನೆಯ ಓನರ್ ಶ್ರೀ ರವಿಕುಮಾರ್ ಅವರು ಆವಾಗ ಊರಲ್ಲಿ ಇರಲಿಲ್ಲ. ಅವರು ಇದ್ದಾಗ ಮನೆಯಲ್ಲಿ ಕಳ್ತನ ಆಯಿತು. ಅವರು ಬಂದಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಯಾವಾಗ ಪೊಲೀಸರು ಪೂರ್ತಿ ಅಲರ್ಟ್ ಆಗಿದ್ದು ರಾತ್ರಿಯೆಲ್ಲ ಗಸ್ತಲ್ಲಿದ್ದಾಗಲೇ ಕಳ್ಳರು ಕೈ ಚಳಕ ತೋರಿಸಿದ್ರು, ಆವತ್ತೇ ಪೊಲೀಸರು ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಲೂಟಿಕೋರರನ್ನ ಹಿಡಿಯೋದಕ್ಕೆ ಅಂತಾನೆ 4 ಸ್ಪೆಷಲ್ ತಂಡ ಮಾಡಿದ್ರು. ಅದರಲ್ಲಿ ಕಳ್ಳರ ಕಮಾಲ್ ಗ್ಯಾಂಗ್ ಅನ್ನ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾದವರು ಬಾಲಚಂದ್ರ ನಾಯಕ್ ಮತ್ತು ಟೀಮ್. ಇದಕ್ಕೆ ನಾವು 4-5 ತಂಡ ರಚನೆ ಮಾಡಿದ್ದೀವಿ. ಓಂಕಾರ ನಾಯಕ, ಟೌನ್ ಇನ್ಸ್ಪೆಕ್ಟರ್, DCIದು ಬಾಲಚಂದ್ರ ನಾಯಕ್, ಇವರು ರಮೇಶ್ ಕುಮಾರ್, ಎಲ್ಲ ನಮ್ಮ DSP ಮತ್ತು ನಮ್ಮ ಅಡಿಷನಲ್ SP ಎಲ್ಲರದ ನೇತೃತ್ವದಲ್ಲಿ ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಒಂದು ತಂಡ ಮಾಡಿದ ಮೇಲೆ ಎಸ್ಪೆಷಲಿ ದ ಎಕ್ಸಾಂಪ್ಲರಿ ವರ್ಕ್ ಟರ್ನ್ಡ್ ಔಟ್ ಬೈ ಶ್ರೀ ಬಾಲಚಂದ್ರ ನಾಯಕ್ ಮತ್ತು ಅವರ 10 ಜನ ಕಮಿಟೆಡ್ ಪೊಲೀಸ್ ಕಾನ್ಸ್ಟೇಬಲ್ಸ್. ಅವರು 4 ದಿವಸ ನಿದ್ದೆ ಮಾಡಿಲ್ಲ ಅಂದ್ರೆ ಐ ಅಗ್ರಿ. SP ಸಾಹೇಬ್ರಷ್ಟೇ ಅಲ್ಲ, ಚಿತ್ರದುರ್ಗದ ಜನರೂ ಒಪ್ಕೋತಿದ್ದಾರೆ. ಪೊಲೀಸರ ಕೆಲಸ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ಟಿದೆ. ಇನ್ ಮುಂದೆ ಪೊಲೀಸರನ್ನ ನಂಬಲೇಬೇಕು ಅನ್ನೋಷ್ಟು ವಿಶ್ವಾಸ ಮನೆ ಮಾಡಿದೆ. ಈಗ ನೋಡಿದರೆ ಪೊಲೀಸ್ನ ಬಗ್ಗೆ ವಿಶ್ವಾಸ, ನಂಬಿಕೆ ಬರ್ತದೆ ಮತ್ತು ನಿಷ್ಠೆಯಿಂದ ಪ್ರಾಮಾಣಿಕ ಕೆಲಸ ಮಾಡಿದರೆ ಅನಿಸುತ್ತೆ. ನಾವು ಇದುವರೆಗೂ ಕಳ್ತನ ಆದರೂ ಕೂಡ ಹಿಡಿತಾ ಇಲ್ಲಲ್ಲ ಅಂತೇಳಿ ಅಸಮಾಧಾನ ಇತ್ತು ನನಗೆ. ಇವತ್ತು ನೋಡಿದರೆ ನಿಜವಾಗ್ಲೂ ಅವ್ರನ್ನ ನಾವು ಪ್ರಶಂಸೆ ಮಾಡಬೇಕು, ಶ್ಲಾಘಿಸಬೇಕಾಗಿದೆ. ಚಿತ್ರದುರ್ಗದ ಜನರ ಅಸಮಾಧಾನಗಳನ್ನೆಲ್ಲ ತೊಳ್ಕೊಂಡು ಹೋಗಿರೋ ಕೇಸ್ ಇದು. ಅಷ್ಟಕ್ಕೂ ಈ 11 ಜನ ಇಟ್ಟ ದಾಂಗುಡಿ ಕಡಿಮೆನ. ಕೋಟೆಯ ನಾಡಿನಲ್ಲಿ ಭದ್ರತೆನೇ ಇಲ್ಲ ಅನ್ನೋ ಹಾಗಾಗೋಗಿತ್ತು. ಮನೆ ಬಿಟ್ಟು ಹೊರಗೋಗೋದಕ್ಕೆ ಸಾಧ್ಯವಿರಲಿಲ್ಲ. ಹೀಗೆ ಮುಗಿಯದ ಭಯ ಸೃಷ್ಟಿಸಿದ್ದು ನೇಪಾಳಿ ಗೂರ್ಖಾಗಳ ಗ್ಯಾಂಗ್ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿದ್ದೇ ತೀರಾ ವಿಚಿತ್ರವಾಗಿ. ಕಡೆಗೆ ಅವರನ್ನ ಹಿಡಿಯೋದಕ್ಕೂ ಪೊಲೀಸರು ಕಷ್ಟಪಟ್ಟಿದ್ರು. 4 ತಿಂಗಳುಗಳಿಂದ ಪೊಲೀಸರನ್ನ ಕಾಡಿದ ಕಳ್ಳರ ಗ್ಯಾಂಗ್ ಅದು. 11 ಜನ ನೇಪಾಳದಿಂದ ಇಲ್ಲಿಗೆ ನುಸುಳ್ಕೊಂಡೇ ಬಂದವರೇ ರಾತ್ರಿ ಹೊತ್ತು ಸೀಟಿ ಊದ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ರು. ಬಾಗಿಲ್ ಬಡಿದು ಹಣ ಕೇಳಿದ್ರು. ಗೂರ್ಖಾಗಳು ಅಂತ ಜನ ಕಾಸು ಕೊಟ್ರು. ಆದರೆ ಈ ಹುಡುಗರು ಮನೆಗೆ ಹೋಗಿ ಹಣ ಕೇಳೋ ಇಂಟೆನ್ಷನ್ನೇ ಬೇರೆ ಇತ್ತು. ಆ ಹುಡುಗರು ಏನು, ಅವರ ಸ್ಟೈಲ್ ಏನು, ಪೊಲೀಸರ ಕೈಗೆ ಸಿಕ್ಕ ಕ್ಲೂ ಯಾವುದು ಅನ್ನೋ ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ತೀವಿ ಒಂದು ಬ್ರೇಕ್ನ ನಂತರ.